ಏನ್ರಿ ನೋಡಿ, ನಾನು ಹೇಳಕತ್ತೀನಿ. ಈಗ ವೆಂಕಟೇಶ್ ಒಂದು ನಿಮಿಷ ಕೇಳಿ. ನೀವು ಪ್ರಸ್ತಾಪ ಮಾಡಿದಿರಿ, ನಾನು ಎಲ್ಲವನ್ನು ವಿಚಾರ ಮಾಡಿ ಕಾನೂನುಗಳನ್ನು ತೆಗೆದು ನಮ್ಮದು ಕೌಲಿನ ಶಕ್ತರ್ ಬುಕ್, ನಮ್ಮ ಬುಕ್ ನೋಡಿ ನಾನೇನೊಂದು ರೂಲಿಂಗ್ ಕೊಟ್ಟಿನಿ. ಇದನ್ನು ನಾನು ಏನಂದ್ರೆ ತಿರಸ್ಕಾರ ಮಾಡಿದ್ದೇನೆ. ಇದನ್ನು ಮಾಡಿ ಮಾತಾಡೋಕೆ ಅಲೋವಿಲ್ಲ, ನಾವು ಒಪ್ಪಿಲ್ಲ ತೇನ. ನಾ ಹೇಳ್ತೀನಿ, ಒಂದು ನಿಮಿಷ ಕೇಳಿ. ಈಗ ನೀವು ಬೇರೆ ಯಾವ್ದಾರ ಒಂದು ರೂಪದಲ್ಲಿ ಬೇರೆ ಯಾವ್ದಾರ ಕೊಡಿ, ನಾಳೆ ನಾನು ನೋಡ್ತೀವಿ. ಇದ್ರ ಬಗ್ಗೆ ಹೇಳೋದನ್ನ ಇದನ್ನ ಬೇರೆ ರೂಪದಲ್ಲಿ ಬೇರೆ ನೀವು ನಾಳೆ ಕಾನೂನು ಕೊಟ್ಟರೆ ತಿಳ್ತಡಿ ನಾವು ಮಾಡ್ಬೇಕು. ಕಲ್ಲೇಶ್ ಬಿ ಹೆಚ್ಚುವರಿ ಸಮಾಜ ಕಲ್ಯಾಣ ಇಲಾಖೆ ಕೊಡಿ, ಬೇರೆ ಬೇರೆ ರೀತಿ ಕೊಡಿ. ಅವ್ರು ಬಲವಂತ ಮಾಡಿದಾಗೆಲ್ಲ ಹೇಳಿಕೆಗಳು ಕೊಡ್ಬೇಕು. ಈಗ ಸಸ್ಪೆಂಡ್ ನಿಮ್ಮಾನ ಮರ್ಯಾದೆ ಅವನು ತನಿಖೆದೊಳಗ ಅವನ ಮೇಲೆ ಟ್ರಕ್ ಮಾಡಕತ್ತ ಹೇಳ್ತಾ ಇದ್ದೀವಿ. ಅವನಿಗೆ ಕರ್ನಾಟಕ ಪ್ರಶಸ್ತಿ ಕೊಡಿ. ನಿಮ್ಮ ಸರ್ಕಾರದ ರಕ್ಷಣೆ ಮಾಡ್ತಾರೆ ಸರ್ಕಾರಕ್ಕೆ. ಸಭಾನಾಯಕರೇ, ನಾ ಹೇಳೋದು ಕೇಳಿ ನೋಡಿ. ನಾ ಹೇಳೋದು ಕೇಳಿಲ್ಲ ಅಂದ್ರೆ ನಾ ಏನ್ ಮಾತಾಡ್ಬೋದು? ಒಂದ್ ನಿಮಿಷ ಕೊಡಿ. ನೋಡ್ರಿ, ಇವ್ರ ಆಯ್ತು, ಈಗಾಗಲೇ ರೂಲಿಂಗ್ ಕೊಟ್ಟಿನ. ಒಂದ್ ಕೇಳಿ ತಾವು ರೂಲಿಂಗ್ ಕೊಟ್ಟಿದ್ರೆ ವಿಷಯ ಬರೋದಿಲ್ಲ, ಬೇರೆ ವಿಷಯದಲ್ಲಿ ಈಗ ಒಬ್ಬ ರಾಜ್ಯ ಸರ್ಕಾರ ನೌಕರರಿಗೆ ಲೈಫ್ ಥ್ರೆಟ್ ಆಗಿದೆ ಅಂತ ಇವತ್ತು ಕಂಪ್ಲೇಂಟ್ ಕೇಳಿ. ಅವ್ರಿಗೆ ರಕ್ಷಣೆ ಕೊಡೋರು ಯಾರು? ನಾ ಹೇಳೋದು ಕೇಳಿ. ಈಗ ನೀವು ಹೇಳಿ, ನೀವು ಬೇರೆ ವಿಚಾರದಲ್ಲಿ ಮಾತಾಡಿ ಬೇರೆ ಕೊಡಿ. ನಾ ಏನಂತ ಈಗಾಗಲೇ ರೂಲಿಂಗ್ ಏನ್ರಿ, ಈಗ ಪುನಃ ನೀವು ಚರ್ಚೆಗೆ ತಗೊಂಡ್ರೆ ಏನಾಕತಿ? ನೀವು ಹೇಳಿ ನನಗೆ, ನೀವು ಪುನಃ ತಗೊಂಡ್ರೆ ರೂಲಿಂಗ್ ವಿರುದ್ಧವಾಗಿ ಮಾತಾಡಿ ಚರ್ಚೆ ಮಾಡಿದ್ರೆ ಕಂಟೆಂಪ್ಟ್ ಆಫ್ ದಿ ಚೇರ್ ಆಕತಿ. ನಾವು ರಕ್ಷಣೆ ಕೊಡೋ ಹಕ್ಕಿದೆ. ಈಗ ನಾ ನಿಮ್ಗೆ ಸರ್ಕಾರಕ್ಕೆ ತಮ್ಮ ಹತ್ರ ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಹೇಳಿನಿ, ಒಬ್ಬ ರಾಜ್ಯ ಸರ್ಕಾರ ನಾ ಹೇಳಿನಿ ಇಲ್ಲಿ, ನಾ ಹೇಳಿನಿ. ನಾನು ಪೇಜ್ ನಂಬರ್ 1192 ಅವ್ರನ್ನ ರಕ್ಷಣೆ ಸಿಗಬೇಕಾಗಿದೆ. ಪ್ರಾವಿಷನ್ ಅದು ರಾಜ್ಯ ಸರ್ಕಾರದವರು ಮಾಡ್ತಾರೋ ಕೇಂದ್ರ ಸರ್ಕಾರ ನಮ್ಮ ಮನೆ ಅವರಿಗೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಕಾರ್ಯದರ್ಶಿ ನನ್ನ ಮಾತು ಕೇಳಿ. ಒಂದ್ ಮಾತು ಕೇಳಿ. ಈಗ ಅದು ವಿಷಯ ಮುಗಿದೋಗಿದೆ. ನಾ ಹೇಳ್ತೀನಿ, ಮುಗಿದೋಗಿ ನೀವು ಯಾವ ಕಾನೂನು ಕೊಡ್ತೀರಿ, 330 ಕೊಡ್ತೀರಿ, ಬೇರೆ ಏನೋ ನಿಮ್ಗೆ ಕೊಡ್ತೀರಿ, ಅವಕ್ಕೆ ಯಾವ ಕೂಡ ಅಡ್ಡಿ ಮಾಡಂಗಿಲ್ಲ. ಈ ವಿಷಯನ ಇಲ್ಲಿ ಮುಗಿಸಿದೀನಿ. ಇದ್ರ ಬಗ್ಗೆ ಚರ್ಚೆ ಬೇಡ. ನೀವು ಬೇರೆ ಯಾವ್ದಾರ ರೂಪದಲ್ಲಿ ಏನ್ ಕೊಡ್ತೀರಿ ಕೊಡಿ, ನಾವು ವಿಚಾರ ಮಾಡ್ತೀವಿ. ನಾವು ತಮ್ಮಲ್ಲಿ ಹೇಳಿ ನಾವು ಪುನರ್ ಪರಿಶೀಲನೆ ಮಾಡಿ ಬೇರೆ 2 ನಿಮಿಷ ಮಾತಾಡಕ್ಕೆ ಅವಕಾಶ ಆಯ್ತು. ಈಗ ಒಂದ್ ನಿಮಿಷ ನಾ ರಿಜೆಕ್ಟ್ ಮಾಡಿದೆ. ಪುನರ್ ಪರಿಸ್ಥಿತಿ ಹೇಳ್ತಿರಲ್ಲ, ವಿಚಾರ ಮಾಡ್ತೀನಿ, ವಿಚಾರ ಮಾಡಿ ವಿಚಾರ ಮಾಡಿ ಹೇಳ್ತೀನಿ. ಸಭಾಪತಿಗಳೇ, ವಿಚಾರ ಮಾಡಿ ತಾವೇ ವಾಪಸ್ ತಗೋಬೋದ ಸಭಾಧ್ಯಕ್ಷರೇ? ರಾಜ್ಯ ಸರ್ಕಾರಿ ನೌಕರರಿಗೆ ಜೀವ ಭಯ ಬಂದಿದೆ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಂದ. ತಾವು ನನಗೆ ಅವಕಾಶ ಕೊಡ್ಬೇಕು.
ಈಗಿಲ್ಲ. ಈಗ ನೀವು ಬೇರೆ ಕೊಡಿ, ಬೇರೆ ರೂಪದಲ್ಲಿ ಕೊಡಿ. ನಾವು ಕೊಡ್ತೀನಿ ಸರ್, ಇವಾಗೇ ಕೊಡ್ತೀನಿ, ರೆಡಿ ಇದೆ ನಾನು. ಕೊಡಿ, ನೀವು ಕೊಡಿ, ಬೇರೆ ರೂಪದಲ್ಲಿ ಕೊಡಿ. ಬೇರೆ ರೂಪದಲ್ಲಿ ಕೊಡಿ, ನಾ ಹೇಳ್ತೀನಿ. ಕೊಡ್ತೀನಿ ಸರ್. ಅವ್ರು ಧಮಕಿ ಹಾಕಿರೋ ತಪ್ಪು ಹೌದಲ್ಲ ಅಲ್ಲ ಅಲ್ಲ, ಅದು ನಾ ಹೇಳೋದಿಲ್ಲ, ನಾ ಹೇಳಕ್ ಬರಲ್ಲ. ಅಲ್ಲ ಸರ್, ಕೊಡಿ. ಒಂದು ಆಫೀಸರ್ ಕರೆದು ಅಲ್ಲ ಹಿಂಗೆ ಮಾಡಿ ಸರ್, ನಾನು ಸರ್ ಹಿಂಗೆ ಮಾಡಿ ಆ ಕೇಜ್ರಿವಾಲ್ ಶಿಕ್ಷಿದ್ದು. ಸಭಾಧ್ಯಕ್ಷರೇ, ನೀವು ಅದನ್ನ ವಿಷಯ ಅಂತ ಹೇಳಿದ್ದಾರೆ. ಮತ್ತೆ ಅದನ್ನ ನಾವು ರಚಿಸಿದ್ದೇನಿದೆ? ಅವ್ರೇನ್ ಮಾಡ್ಲಿ, ನೀವು ಆಲ್ರೆಡಿ ರೂಲಿಂಗ್ ಅವ್ರು ಏನಾರ ಮಾಡ್ಲಿ, ನಾ ಹೇಳೋದಿಲ್ಲ. ಈಗ ಬಿಜೆಪಿ ಏಜೆಂಟ್ ಕೇಳಿ, ಮಾತಾಡಕ್ಕೆ ನೀವು ಮಾತಾಡಕ್ಕೆ ಸಭಾಪತಿಗಳೇ ಕೂಡಿ, ನೀವೆಲ್ಲ ಮಾತಾಡಬೇಡಿ. ಕೂಡಿ ನೋಡಿ, ಹೇಳ್ತೀನಿ ಕೇಳಿ ಕೇಳಿ ಕೇಳಿ. ಒಂದ್ ನಿಮಿಷ ನೋಡಮ್ಮ. ಈ ಹೌಸ್ನಲ್ಲಿ ಬೇರೆ ಬೇರೆ ರೀತಿಗಳದಾವ, ಬೇರೆ ಬೇರೆ ಸಬ್ಜೆಕ್ಟ್ಗಳು, ಬೇರೆ ಬೇರೆ ರೀತಿಯಲ್ಲಿ ನೀವು ಆಧಾರ ಕೊಡಿ. ಈಗ ನೀವು ಒಂದ್ಸರಿ ರೂಲಿಂಗ್ ಆಯ್ತು ಸರ್, ನಾವು ಕೊಡ್ತೀವಿ. ಈಗ ನಮ್ಗೆ ಇವತ್ತೇ ಅವಕಾಶ ಈಗ ನೀವು ಕೊಡ್ತೀರಾ? ಮಾತಾಡಬೇಡಿ. ಇವತ್ತೇ ಅವಕಾಶ ಈಗ ಕೊಡ್ತೀರಾ? ನಾ ಹೇಳ್ತೀನಲ್ಲ, ನೇಮದ ಪ್ರಕಾರ ನೀವೇನ್ ಕೊಡ್ಬೇಕು ಕೊಡಿ, ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ. ಸರ್, ವಿಚಾರ ಇವತ್ತೇ ನಮ್ಗೆ ಅವಕಾಶ ಕೊಡ್ತೀರಾ? ಇದನ್ನ ಬಗ್ಗೆ ಮಾತಾಡೋದಿಲ್ಲ. ಇದನ್ನ ನಾನು ಒಂದ್ಸರಿ ತೀರ್ಮಾನ ಕೊಟ್ಟಿನಿ, ಇದ್ರ ಬಗ್ಗೆ ನಾನು ಮಾತಾಡಕ. ಸರ್, ಈಗ ರಾಜ್ಯ ಸರ್ಕಾರಿ ಬೇರೆ ಯಾವ್ದಾರು ಕೊಡಿ, ನೌಕರರಿಗೆ ನಾನು ನಾವು ನೋಡ್ತೀನಿ. ರಕ್ಷಣೆ ಕೊಡ್ಬೇಕಾ ಬೇಡವಾ? ನೀವು ಒಂದ್ ಮಾತು ಕೊಡಿ. ಹೇಳಿ. ಪೀಠದಲ್ಲಿ ಅದು ರೇಸ್ ಮಾಡಿ, ಸುಳ್ಳು ಕೊಡಿ. ರಕ್ಷಣೆ ಕೊಡ್ಬೇಕಾ ಬೇರೆ ಬೇಡವಾ? ರೀತಿಯಲ್ಲಿ ಮಾಡಿ, ರಕ್ಷಣೆ ಕೊಡ್ಬೇಕಾ ಬೇರೆ ಬೇಡವಾ? ರೀತಿಯಲ್ಲಿ ಕೊಡಿ. ರಕ್ಷಣೆ ಕೊಡೋದಿಲ್ಲ ಸರ್ಕಾರ. ನೋಡಿ, ನಾವೆಲ್ಲ ಒಂದ್ ನಿಮಿಷ ಯಾರು ಮಾತಾಡಬೇಡ್ರಿ. ನೋಡಿ, ರಕ್ಷಣೆ ಕೊಡಬೇಕು ಬಿಡಬೇಕು ಅನ್ನೋದು ಚರ್ಚೆ ಬಂದಾಗ, ಅದು ಸರ್ಕಾರ ಜವಾಬ್ದಾರಿ ಐತಿ ಇಲ್ಲ ಅನ್ನೋದು ಚರ್ಚೆ ಬಂದಾಗ, ಒಂದ್ ನಿಮಿಷ ನಾ ಏನ್ ಹೇಳಿದೀನಿ, ತೀರ್ಮಾನ ಕೊಟ್ಟಿದ್ದೀನಿ. ನೀವು ಬೇಕಾದಷ್ಟು ನಿಯಮಗಳದ ನಮ್ಮ ಸದನದಲ್ಲಿ. ಆ ನಿಯಮಗಳ ಪ್ರಕಾರ ನೀವು ಏನ್ ಮಾಡ್ತೀರಿ ಮಾಡಿ, ನಾಳೆ ಅದನ್ನು ಕನ್ಸಿಡರ್ ಮಾಡ್ತೀನಿ ನಾನು ಬೇರೆ ರೀತಿಯಿಂದ.